ಮುಸಲ್ಮಾನ ಇಸ್ಲಾಂ ಸಮುದಾಯದಲ್ಲಿ ಮಹಿಳೆಯರಿಗೆ ಸರಿಯಾದ ಸ್ಥಾನಮಾನವಿಲ್ಲ, ಅವರಿಗೆ ಸ್ವಾತಂತ್ರ್ಯವಿಲ್ಲ ಅಂತಕ್ಕಂಥ ಮಾತನ್ನ ತಾವು ಈ ಸಂದರ್ಭದಲ್ಲಿ ಆ ಚಲನಚಿತ್ರ ಮುಖಾಂತರ ಜನರಿಗೆ ತೋರಿಸ್ಲಿಕ್ಕೆ ಬಯಸಾಕತ್ತೀರಿ. ತಮಗೆ ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಈ ಭೂಮಿಯ ಮೇಲೆ ಮಹಿಳೆಯರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಟ್ಟವರು ಯಾರಾದರೂ ಇದ್ರೆ ಒಬ್ರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಅವರನ್ನು ಬಿಟ್ಟರೆ ಇನ್ನೊಬ್ಬರು ಜಗಜ್ಯೋತಿ ಅಣ್ಣ ಬಸವಣ್ಣನವರು. ನೀವು ದುಡ್ಡು ಮಾಡಬೇಕಾಗಿತ್ತು, ಲಾಭ ಗಳಿಸ್ಕೋಬೇಕಾಗಿತ್ತು, ಅದ್ರ ಸಾಕಷ್ಟು ದಾರಿಗಳು ಅದಾವೆ. ನೀವು ಹೆಂಗೆ ಬೇಕಾದ್ರೆ ದಾರಿ ಮಾಡಿಕೊಂಡು ನಿಮ್ಮ ದುಡ್ಡು ಮಾಡ್ಕೊರಿ. ಆದರೆ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ನಿಮ್ಮ ಲಾಭವನ್ನು ಮಾಡಿಕೊಳ್ಳುವಂಥ ಉದ್ದೇಶದಿಂದ ಇಂಥ ಸಮಾಜದಲ್ಲಿನ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂಥ ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿ ಜನರ ಮನಸ್ಸನ್ನು ಕಲುಷಿತಗೊಳಿಸುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಡಿ ಅಂತಕ್ಕಂಥ ಮಾತನ್ನು ನಮ್ಮ ಮೊದಲನೇದಾಗಿ ಆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಈ ಸಂದರ್ಭದಲ್ಲಿ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ऊंचे ऊंचे झूलों में बैठने वाले शौकीन लोगों के लिए मनोरंजन नगरी फनफेयर लेकर आया है सुनहरा मौका, वो भी आपके शहर बीजापुर में, जहां पर बच्चों को बैठने के लिए छोटे से छोटे झूले लगाए गए हैं और बड़ों के बैठने के लिए बड़े से बड़े झूले लगाए गए हैं. एक बार विजिट कीजिएगा मनोरंजन नगरी फनफेयर का. इनका पता है अतनी रोड इडगी पेट्रोल पंप के करीब मनोरंजन नगरी फनफेयर बीजापुर. ಏನಿದು ಹಮಾರೆ ಬಾರ ಅಂತಕ್ಕಂಥ ಚಲನಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಚಲನಚಿತ್ರದ ನಿರ್ಮಾಪಕರಿಗೆ ಹಾಗೂ ನಿರ್ದೇಶಕರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಅವರಿಗೆ ನೀವು ದುಡ್ಡು ಮಾಡಬೇಕಾಗಿತ್ತು, ಲಾಭ ಗಳಿಸ್ಕೋಬೇಕಾಗಿತ್ತು, ಅದ್ರ ಸಾಕಷ್ಟು ದಾರಿಗಳು ಅದಾವೆ. ನೀವು ಹೆಂಗೆ ಬೇಕಾದ್ರೆ ದಾರಿ ಮಾಡಿಕೊಂಡು ನಿಮ್ಮ ದುಡ್ಡು ಮಾಡ್ಕೊರಿ. ಆದರೆ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ನಿಮ್ಮ ಲಾಭವನ್ನು ಮಾಡಿಕೊಳ್ಳುವಂಥ ಉದ್ದೇಶದಿಂದ ಇಂಥ ಸಮಾಜದಲ್ಲಿನ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂಥ ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿ ಜನರ ಮನಸ್ಸನ್ನು ಕಲುಷಿತಗೊಳಿಸುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಡಿ ಅಂತಕ್ಕಂಥ ಮಾತನ್ನು ನಮ್ಮ ಮೊದಲನೇದಾಗಿ ಆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಈ ಸಂದರ್ಭದಲ್ಲಿ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಯಾಕಪ್ಪ ಅಂತಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಂಥ ಸಂಸ್ಕೃತಿ ನಮ್ಮ ಭಾರತ ದೇಶದ್ದು. ಈ ಭಾರತ ದೇಶದಲ್ಲಿ ಜನಿಸಿರ್ತಕ್ಕಂಥ ಹಿಂದೂ ಮುಸಲ್ಮಾನರು ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವದಿಂದ ಇವತ್ತಿನ ದಿನ ಕೂಡಿ ಬದುಕಿ ಬಾಳಲಿಕ್ಕತ್ತಿದ್ದೆವು. ತಾವು ಏನು ಮಾಡಕತ್ತೀರಿ, ಇವತ್ತಿನ ದಿನ ಹಮಾರೆ ಬಾರ ಅಂತಕ್ಕಂಥ ಚಲನಚಿತ್ರವನ್ನು ನಿರ್ಮಾಣ ಮಾಡಿ ಮುಸಲ್ಮಾನ ಇಸ್ಲಾಂ ಸಮುದಾಯದಲ್ಲಿ ಮಹಿಳೆಯರಿಗೆ ಸರಿಯಾದ ಸ್ಥಾನಮಾನವಿಲ್ಲ, ಅವರಿಗೆ ಸ್ವಾತಂತ್ರ್ಯವಿಲ್ಲ ಅಂತಕ್ಕಂಥ ಮಾತನ್ನು ತಾವು ಈ ಸಂದರ್ಭದಲ್ಲಿ ಆ ಚಲನಚಿತ್ರ ಮುಖಾಂತರ ಜನರಿಗೆ ತೋರಿಸ್ಲಿಕ್ಕೆ ಬಯಸಾಕತ್ತೀರಿ. ತಮಗೆ ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಈ ಭೂಮಿಯ ಮೇಲೆ ಮಹಿಳೆಯರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಟ್ಟವರು ಯಾರಾದರೂ ಇದ್ರೆ ಒಬ್ರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಅವರನ್ನು ಬಿಟ್ಟರೆ ಇನ್ನೊಬ್ಬರು ಜಗಜ್ಯೋತಿ ಅಣ್ಣ ಬಸವಣ್ಣನವರು. ಒಂದು ಕಡೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ತಾಯಿಯ ಪಾದದಡಿಯೇ ಸ್ವರ್ಗವಿದೆ ಎಂದು ಜಗತ್ತಿಗೆ ತೋರಿಸಿರ್ತಕ್ಕಂಥ ಪ್ರಥಮ ನೀತಿ ಪಾಲಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಅಂದರೆ ಮಹಿಳೆಯ ತಾಯಿಯ ಪಾದದ ಕೆಳಗಡೆಯೇ ಸ್ವರ್ಗವಿದೆ ಅಂತೇಳಿ ಹೇಳ್ತಾರೆ. ಇಂಥ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಂಶಸ್ಥರು ನಾವೆಲ್ಲರೂ. ಈ ಉದ್ದೇಶದಿಂದ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಯಾವ ಇದರದಿಂದ ನಾವು ಮಹಿಳೆಯರಿಗೆ ಅವ್ರಿಗೆ ಶೋಷಣೆ ಮಾಡ್ತೀವಿ ಅಂತೇಳಿ ತಾವು ಈ ಸಂದರ್ಭದಲ್ಲಿ ತೋರಿಸ್ಲಿಕ್ಕೆ ಬಯಸ್ತೀರಿ. ಇನ್ನೊಬ್ಬರು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟವರು ಜಗಜ್ಯೋತಿ ಅಣ್ಣ ಬಸವಣ್ಣನವರು. ಯಾವ ಪುರುಷ ಪ್ರಧಾನ ಸಮಾಜದಲ್ಲಿ ಪ್ರಾಚೀನ ಭಾರತದಲ್ಲಿ ಮಹಿಳೆಯರು ಅಂದರೆ ಹೆಂಗೆ, ಅವರು ಮಕ್ಕಳನ್ನು ಹೇರುವ ಕಾರ್ಖಾನೆಗಳು, ಅವರು ಸತಿ ಸಹಗಮನ ಪದ್ಧತಿಗೆ ಒಳಗಾಗಿ ಮಹಿಳೆಯರ ಮೇಲೆ ಶೋಷಣೆ ಒಳಗಾಗ್ತಿತ್ತು ಪ್ರಾಚೀನ ಭಾರತದಲ್ಲಿ. ಅವೆಲ್ಲವನ್ನು ವಿರೋಧಿಸಿ ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಜಗಜ್ಯೋತಿ ಅಣ್ಣ ಬಸವಣ್ಣನವರು ಅಕ್ಕ ಮಹಾದೇವಿಯಂಥವರನ್ನ ಅನುಭವ ಮಂಟಪದಲ್ಲಿ ಸ್ಥಾನವನ್ನು ಕೊಡಿಸಿ ಪುರುಷನಷ್ಟೇ ಮಹಿಳೆಯು ಸರಿ ಸಮಾನಳು ಅಂತಕ್ಕಂಥನ್ನು ಇಡೀ ಜಗತ್ತಿಗೆ ತೋರಿಸಿದವರು ಜಗಜ್ಯೋತಿ ಅಣ್ಣ ಬಸವಣ್ಣವರು. ಒಂದ್ ಕಡೆ ಹೇಳ್ತಾರೆ ಒಬ್ಬರು ಶರಣರು, ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥ ಮಾತನ್ನು ಹೇಳಿ ಇಂಥ ಸಮಾನತೆಯ ಸಂದೇಶವನ್ನು ಸಾರಿರ್ತಕ್ಕಂಥ ಇಸ್ಲಾಂ ಹಾಗೂ ಹಿಂದೂ ಧರ್ಮದ ಅಣ್ಣ ತಮ್ಮಂದಿರಂತೆ ಬಾಳುವವರು ನಾವ್ಯಾರಲ್ಲ. ತಾವು ಹಮಾರೆ ಬಾರ ಚಿತ್ರದ ಮುಖಾಂತರ ನಮ್ಮಲ್ಲಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಿ ಇಸ್ಲಾಂ ಧರ್ಮದ ಬಗ್ಗೆ ಬಹಳ ಕೀಳಾಗಿ ಈ ಚಿತ್ರದಲ್ಲಿ ತಾವು ತೋರಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಾನು ತಮಗೆ ಚಲನಚಿತ್ರ ಮಂಡಳಿಯವರಿಗೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ತಾವು ಚಲನಚಿತ್ರವನ್ನು ಯಾವುದೇ ಕಾರಣಕ್ಕೂ ಚಲನಚಿತ್ರವನ್ನು ಪ್ರಾರಂಭ ಮಾಡಲಿಕ್ಕೆ ಕೊಡಬಾರ್ದು.
ಒಂದು ವೇಳೆ ತಾವು ಏನಾದರೂ ಚಲನಚಿತ್ರ ಪ್ರಾರಂಭ ಮಾಡಲಿಕ್ಕೆ ಕೊಟ್ಟಿದ್ದೇ ಆದ್ರೆ ತಾವು ತೀವ್ರವಾದ ಉಗ್ರ ಹೋರಾಟ ಮಾಡುವುದರ ಮುಖಾಂತರವಾಗಿ ಕೇವಲ ನಾವು ಮುಸಲ್ಮಾನ ಧರ್ಮದವರು ಅಷ್ಟೇ ಅಲ್ಲ, ಮುಸಲ್ಮಾನ ಹಿಂದೂ ಬಾಂಧವರು ನಾವೆಲ್ಲರೂ ಸೇರಿ ತೀವ್ರವಾದ ಹೋರಾಟ ಮಾಡುವುದರ ಮುಖಾಂತರವಾಗಿ ಈ ಚಿತ್ರಕ್ಕೆ ಪ್ರತಿಭಟನೆ ಮಾಡುವುದರ ಮುಖಾಂತರ ಈ ಚಿತ್ರವನ್ನು ಯಾವುದೇ ಕಾರಣಕ್ಕೆ ಬಿಡುಗಡೆ ಆಗದಂತೆ ನಾವು ನೋಡ್ಕೊಳ್ತೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ನನ್ನ ಹೆಸರು ಮೊಹಮ್ಮದ್ ಗೋಲ್ ಸವಾಲ್ದಾರ್, ವಕೀಲರು, ವಿಜಯಪುರ.